ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬಟ್ಟೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸದಾಕಾಲ ಚರ್ಚೆಗೀಡಾದವರು ನಟಿ ಪೂನಂ ಪಾಂಡೆ. ಮಾಡೆಲಿಂಗ್ ಹಾಗೂ ನಟನೆಯಲ್ಲಿ ಹೆಸರು ಮಾಡಿದ್ದಕ್ಕಿಂತ ಗಾಸಿಪ್ಗಳ ಮೂಲಕ ಹೆಚ್ಚು ಗುಲ್ಲೆಬ್ಬಿಸಿದ್ದ ಪೂನಂ ಪಾಂಡೆ ಕನ್ನಡದ ಲವ್ ಈಸ್ ಪಾಯ್ಸನ್ ಸಿನಿಮಾದಲ್ಲಿ ಕೂಡ ನಟಿಸಿದರು, ಹಾಡೊಂದಕ್ಕೆ ಹೆಜ್ಜೆ ಹಾಕಿದರು. ಇನ್ನು ಆ ಕಾಲಕ್ಕೆ ಅಂದರೆ ಸರಿಯಾಗಿ 10 ವರ್ಷಗಳ ಹಿಂದೆ ಪೂನಂ ಪಾಂಡೆ ಕನ್ನಡಕ್ಕೆ ಬರ್ತಾರೆ. ರಿಯಾಲಿಟಿ ಶೋ ಗೆದ್ದಿದ್ದಂಥ ಜಂಗಲ್ ಜಾಕಿ ರಾಜೇಶ್ ಎದುರು ಪೂನಂ ಪಾಂಡೆ ಹೆಜ್ಜೆ ಹಾಕ್ತಾರೆ ಅಂದಾಗ ಯಾರೆಂದರೆ ಯಾರೂ ಕೂಡ ನಂಬಿರಲಿಲ್ಲ. ಆದರೆ ಎಲ್ಲ ಲೆಕ್ಕಾಚಾರವನ್ನು ತಲೆಕೆಳಗಾಗಿಸಿ ಪೂನಂ ಪಾಂಡೆ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ತಮ್ಮ ವಯ್ಯಾರದ ಮೂಲಕ ಚಿತ್ರದಲ್ಲಿ ಪಡ್ಡೆಗಳ ಹೃದಯವನ್ನು ಕದ್ದಿದ್ರು ಪೂನಂ ಪಾಂಡೆ. ಆಗಷ್ಟೇ ನಶಾ ಸಿನಿಮಾ ಮೂಲಕ ಜನಪ್ರಿಯತೆಯನ್ನು ಗಳಿಸಿದ್ದ ಪೂನಂ ಪಾಂಡೆ ಲವ್ ಈಸ್ ಪಾಯ್ಸನ್ ಚಿತ್ರಕ್ಕಾಗಿ ಬಂದಾಗ ಕನ್ನಡದ ನಟಿಯರು ನಿಮಗೆ ಕಾಣಿಸಿಲ್ವಾ ಎಂಬ ಪ್ರಶ್ನೆಯನ್ನು ಚಿತ್ರದ ನಿರ್ಮಾಪಕ ಕೇಶವಮೂರ್ತಿ ಅವರಲ್ಲಿ ಕೆಲವರು ಕೇಳಿದ್ರು. ಯಾಕಂದರೆ ಈ ಹಾಡಿಗಾಗಿ $500,00,000 ಹಣವನ್ನು ನಿರ್ಮಾಪಕರು ಸುರಿದಿದ್ರು. ಆಗ ಪೂನಂ ಪಾಂಡೆ ಅವರನ್ನು ಕನ್ನಡಕ್ಕೆ ಕರೆತಂದಿದ್ದು ಏಕೆ ಅನ್ನೋದರ ಬಗ್ಗೆ ಕೂಡ ನಿರ್ಮಾಪಕರು ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಕನ್ನಡದ ಅನೇಕ ನಟಿಯರ ಬಳಿ ಐಟಮ್ ಸಾಂಗ್ನ ಪ್ರಸ್ತಾವನೆ ತೆಗೆದುಕೊಂಡು ಹೋದಾಗ ಯಾರೊಬ್ಬರು ಕ್ಯಾರೆ ಅನ್ನಲಿಲ್ಲ. ಹೀರೋ ಹೆಸರು ಕೇಳಿದ ತಕ್ಷಣ ಚಿತ್ರದಲ್ಲಿ ಕುಣಿಯಲು ಒಪ್ಪಲಿಲ್ಲ. ಇದು ನನಗೆ ಸರಿ ಅಂತ ಕಾಣಿಸಲಿಲ್ಲ. ಸ್ಯಾಂಡಲ್ವುಡ್ ನಟಿಯರ ಮೇಲಿನ ಹಠಕ್ಕಾಗಿ ಪೂನಂ ಪಾಂಡೆಯನ್ನು ಕರೆತಂದೆವು. ಪರಭಾಷಾ ನಟಿಯರನ್ನು ಏಕೆ ಕರೆತರುತ್ತೀರಾ ಎಂದು ನನ್ನ ಕೆಲವರು ಪ್ರಶ್ನಿಸಿದ್ದರು. ಇಲ್ಲಿನವರು ನಟಿಸದೇ ಇದ್ದಾಗ ಅನಿವಾರ್ಯವಾಗಿ ನಾವು ಬೇರೆಯವರನ್ನು ಕರೆತರಬೇಕಾಗುತ್ತದೆ. ಪೂನಂರನ್ನು ಅನಿವಾರ್ಯವಾಗಿ ಕರೆತಂದೆವು ಎಂದಿದ್ದರು ಲವ್ ಈಸ್ ಪಾಯ್ಸನ್ ಚಿತ್ರದ ನಿರ್ಮಾಪಕ ಕೇಶವಮೂರ್ತಿ ಅವರು. 10 ವರ್ಷದ ಹಿಂದೆ ಲವ್ ಈಸ್ ಪಾಯ್ಸನ್ ಸಿನಿಮಾ ಬಿಡುಗಡೆ ಆಗೋ ಮೊದಲೇ ನಾಯಕ ರಾಜೇಶ್ ಮಹಡಿ ಮೇಲಿಂದ ಬಿದ್ದು ದುರಂತವಾದಂಥ ಒಂದು ಅಂತ್ಯವನ್ನು ಕಂಡಿದ್ದರು. ಇನ್ನು ಚಿತ್ರೀಕರಣ ಬಾಕಿ ಇದೆ, ಹಾಗಾಗಿ ರಿಲೀಸ್ ಆಗುವುದು ಡೌಟು ಅಂತ ಹೇಳಿ ಗಾಂಧಿನಗರ ಅಭಿಪ್ರಾಯಪಟ್ಟಿತ್ತು. ಆದರೆ ನಂತರ ಚಿತ್ರ ಜೂನ್ 6, 2014 ಬಿಡುಗಡೆಯಾಗಿತ್ತು. ಈಗ ಲವ್ ಈಸ್ ಪಾಯ್ಸನ್ ಚಿತ್ರ ಬಿಡುಗಡೆಯಾಗಿ 10 ವರ್ಷದ ನಂತರ ರಾಜೇಶ್ ಅವರಂತೆಯೇ ನಟಿ ಪೂನಂ ಪಾಂಡೆ ಕೂಡ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ತೀರಾ ಚಂದದ ಬದುಕನ್ನು ಸಾಗಿಸಬೇಕಾದಂಥ ವಯಸ್ಸಲ್ಲಿ ಪೂನಂ ಪಾಂಡೆ ಅವರು ಗರ್ಭಕಂಠದ ಕ್ಯಾನ್ಸರ್ಗೆ ಬಲಿಯಾಗಿದ್ದು ನಿಜಕ್ಕೂ ದುರಂತ.